ತಾಲೂಕು ವ್ಯಾಪ್ತಿಯ ಅಂಗಡಿ ಮಳಿಗೆಗಳ ನಾಮಫಲಕವನ್ನು ಶೇಕಡಾ 60-40 ಅನುಪಾತದಲ್ಲಿ ಅಳವಡಿಸುವಂತೆ ಒತ್ತಾಯಿಸಿ ಸಾಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣದ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಮನೋಜ್ ಕುಗ್ವೆ, ರಾಜ್ಯ ಸರ್ಕಾರ ಎಲ್ಲ ಅಂಗಡಿ ಮಳಿಗೆಗಳ ನಾಮಫಲಕವನ್ನು ಕನ್ನಡದಲ್ಲಿಯೇ ಹಾಕಬೇಕು ಅಂತ ಕಾನೂನು ಜಾರಿಗೊಳಿಸಿದೆ. ಆದರೆ ಸಾಗರದಂಥ ಜಾಗದಲ್ಲೂ ಒಂದಷ್ಟು ಅಂಗಡಿ ಮಾಲೀಕರು ಹಿಂದಿ ಇಂಗ್ಲೀಷ್ನಲ್ಲೇ ನಾಮಫಲಕ ಇಟ್ಟುಕೊಂಡಿದ್ದಾರೆ. ಇದು ಕನ್ನಡ ನಾಡು ನೆಲ ನುಡಿಗೆ ಮಾಡ್ತಿರೋ ಅವಮಾನ. ಇದನ್ನು ಬದಲಾಯಿಸಲು ಸರ್ಕಾರ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಸೋಮಶೇಖರ್, ಪ್ರಮುಖರಾದ ಶ್ಯಾಮಲಾ ಆನಂದಪುರ, ರವಿ ಶಿವಮೊಗ್ಗ, HB ರಾಘವೇಂದ್ರ, ತೀನಾ ಶ್ರೀನಿವಾಸ್, ಅರುಣ್, ಸುಧಾಕರ್ ಕುಗ್ವೆ, ಗಣಪತಿ ಪಡವಗೋಡು, ಷಣ್ಮುಖ ಸೇರಿದಂತೆ ಹಲವು ಕಾರ್ಯಕರ್ತರು ಹಾಜರಿದ್ದರು. ರಕ್ಷಣಾ ವೇದಿಕೆಗೆ ಅಣ್ಣ ಟಿ ನಾರಾಯಣ ಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸಮರಸಿಂಹ ಟಿ ನಾರಾಯಣ ಗೌಡರಿಗೆ, ಕನ್ನಡ 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 ಹಿಂದಿ ಬಳಸುತ್ತಿರುವವರಿಗೆ ಹೇಳಿ ಧಿಕ್ಕಾರ, ಹಿಂದಿ ಬಳಕೆ ಮಾಡುತ್ತಿರುವವರಿಗೆ ಹೇಳಿ ಧಿಕ್ಕಾರ. ಸ್ನೇಹಿತರೆ, ಎಲ್ಲ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೆ ಮತ್ತು ಪತ್ರಕರ್ತರ ಸ್ನೇಹಿತರೆ, ಈಗ ಕನ್ನಡವನ್ನು ಕಾಪಾಡಲಿಕ್ಕೆ ಸರ್ಕಾರ ಎಷ್ಟು ಮುಖ್ಯವೋ ಅಷ್ಟೇ ಈ ಥರ ಕನ್ನಡ ಪರ ಸಂಘಟನೆಗಳು ಕೂಡ ಬಹಳ ಮುಖ್ಯ. ಯಾಕಂತಂದರೆ ಕನ್ನಡ ಪರ ಸಂಘಟನೆಗಳು ಇವತ್ತು ತನ್ನ ನಿಜವಾದಂಥ ವಿಚಾರವನ್ನು ಸರ್ಕಾರದ ಮುಂದೆ ತರದೇ ಇದ್ದರೆ ಸರ್ಕಾರದ ಬಹುಮಾಡಿಯ ಕಟ್ಟಡಗಳಲ್ಲಿ ಕನ್ನಡದ ಮೇಲೆ ಇರ್ತಕ್ಕಂಥ IAS IPS ಅಧಿಕಾರಿಗಳು ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿರೋದು ಕರ್ನಾಟಕ ಏಕೀಕರಣಕ್ಕಿಂತ ಮೊದಲು ಮತ್ತು ಕರ್ನಾಟಕ ಏಕೀಕರಣ ನಂತರವೂ ಕೂಡ ನಡೆದುಕೊಂಡು ಬಂದಿದೆ. ಕರ್ನಾಟಕ ಏಕೀಕರಣ ಮಾಡಲಿಕ್ಕೆ ನಮ್ಮ ಹಿರಿಯರು ಆನ ಕೃಷ್ಣರಾಯರಿಂದ ಆರಂಭಗೊಂಡು ಇಲ್ಲಿಯವರೆಗೆ ಹಲವಾರು ಜನ ತಮ್ಮ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಕರ್ನಾಟಕ ಏಕೀಕರಣವಾದಾಗ ಮೈಸೂರು ರಾಜ್ಯವೆನ್ನುವುದು ಕರ್ನಾಟಕ ಎನ್ನುವ ನಾಮಕರಣವನ್ನು ದೇವರಾಜ ಅರಸು ಮಾಡಿದಾಗ ಹಲವು ಥರದ ಹೆಸರನ್ನು ಕೊಡಬೇಕು ಅಂತ ಒತ್ತಾಯಿದ್ದಾಗಲೂ ಕೂಡ ಸುಮಾರು 2,500 ವರ್ಷಗಳ ಇತಿಹಾಸವಿರುವ ಕರ್ನಾಟಕದ ಕನ್ನಡ ಭಾಷೆಯ ಆದಿಕವಿ ಪಂಪ ಏನಿವತ್ತು ಕನ್ನಡದಲ್ಲಿ ಬರೆದು ಆರಂಭಿಸಿದ ಅಂತ ಒಂದು ಕನ್ನಡಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟರು. ಹಾಗಾಗಿ ಎಲ್ಲರೂ ಕೂಡ ಬರೀ ನವೆಂಬರ್ 1 ಕೇವಲ ಕರ್ನಾಟಕ ರಾಜ್ಯೋತ್ಸವದ ದಿನವಲ್ಲ, ಪ್ರತಿದಿನವೂ ಕನ್ನಡ ರಾಜ್ಯೋತ್ಸವ ದಿನ ಎಂದು ನಾವು ಯೋಚಿಸಬೇಕಾಗಿದೆ. ಎಲ್ಲ ಸ್ನೇಹಿತರೆ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ನೇತೃತ್ವದಲ್ಲಿ ನಮ್ಮ ಸಾಗರ ತಾಲೂಕಿನ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮನೋಜ್ ಕುಗ್ವೆ ಅವರು, ಪಟ್ಟಣದ ಅಧ್ಯಕ್ಷರಾದ ನಮ್ಮ ಕಜ್ಜಾಳ್ ಸರ ಷಣ್ಮುಖರವರು, ಮತ್ತೆ ಶಿವಮೊಗ್ಗದಿಂದ ಬಂದಂತ ಎಲ್ಲ ಮುಖಂಡರು. ನಾನು ಶಿವಮೊಗ್ಗದಲ್ಲಿ ಒಂದಿನ ನೀವು ಮನವಿ ಕೊಟ್ಟಾಗಿದ್ದೆ, ಎಲ್ಲ ಬೋರ್ಡ್ಗಳು ಕನ್ನಡದಲ್ಲೇ ಹಾಕಬೇಕು ಅಂತ ಹೇಳಿ ನೀವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ವಿ. ನಾವೀಗ ತ್ಯಾಗರ್ತಿ ಕ್ರಾಸ್ನಿಂದ ಇಲ್ಲಿವರೆಗೆ ಮೆರವಣಿಗೆ ಬಂದ್ವಿ. ಮೆರವಣಿಗೆ ಬಂದಾಗ ಬಹುತೇಕ ಸುಮಾರಷ್ಟು ಬೋರ್ಡ್ಗಳು ಮೇಲೆ ಇಂಗ್ಲಿಷು, ಕೆಳಗಡೆ ಕನ್ನಡ. ಕೆಲವರು ಇಂಗ್ಲಿಷನ್ನ ದೊಡ್ಡದಾಗಿ ಹಾಕಿ ಎಲ್ಲೋ ಒಂದ್ ಕಡೆ ಸಣ್ಣ ಕಡೆ ಕನ್ನಡ ಹಾಕಿದ್ದಾರೆ. ಇವರು ಕನ್ನಡ ನೆಲ ಭಾಷೆ ಎಲ್ಲದೂ ಬೇಕು, ಇವರಿಗೆ ಬದುಕಲಿಕ್ಕೆ ಇಲ್ಲಿದೆ ನೆಲ ಬೇಕು. ಆದ್ರೆ ಕನ್ನಡ ಬದಲು ಇಂಗ್ಲಿಷನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಹೊಣೆಗಡಿಗಳವರು. ಇವ್ರ ಮಕ್ಕಳ ಬಗ್ಗೆ ಪ್ರೀತಿ ಇಲ್ಲ, ಇವ್ರ ಮನೆಯವ್ರ ಬಗ್ಗೆ ಪ್ರೀತಿ ಇಲ್ಲ, ಬೇರೆಯವ್ರ ಮನೆಯವ್ರ ಬಗ್ಗೆ ಪ್ರೀತಿ ಜಾಸ್ತಿ ಇವ್ರಿಗೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಕನ್ನಡ ಜಾಗೃತಿ ಸಮಿತಿ ಅಂತ ಮಾಡಿದೆ. ಆಡಳಿತದಲ್ಲಿ ಮತ್ತೆ ಎಲ್ಲ ಬೋರ್ಡ್ಗಳನ್ನ ವ್ಯವಹಾರಗಳನ್ನ ಕನ್ನಡದಲ್ಲೇ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ. ಹಾಯ್ ಹಲೋ ಎಲ್ಲಾ ಫುಡ್ ಲವರ್ಸ್ಗೆ ನಮಸ್ಕಾರ. ನಮ್ಮ ಸಾಗರದಲ್ಲಿರುವ ಬೀಚ್ ಫ್ಯಾಮಿಲಿ ರೆಸ್ಟೋರೆಂಟ್ ವರ್ಷ ಹಾಗೆಯೇ ಈ ವರ್ಷವೂ ಗ್ರಾಹಕರ ಅಪೇಕ್ಷೆಯ ಮೇರೆಗೆ 7 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇದೇ ತಿಂಗಳ ನವೆಂಬರ್ 25ರಂದು ನಮಗೆಲ್ಲ ಒಂದು ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ. ವಿಶೇಷ ಏನಪ್ಪಾ ಎಂದರೆ ನನ್ನ ಮತ್ತು ನಿಮ್ಮ ಫೇವರೇಟ್ ಆದ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಜೊತೆಗೆ ಕೋಕೋ ಕೋಲಾ ಕೇವಲ 120 ರೂಪಾಯಿಗೆ ಸಿಗಲಿದೆ. ಮಿಸ್ ಮಾಡ್ಕೋಬೇಡಿ, ಫುಡ್ನ ಎಂಜಾಯ್ ಮಾಡಿ. ಸಾಗರ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ಹಿರೇಮನೆ ಗ್ರಾಮದ ಗೋನೂರಿನ ಶ್ರೀಕಾಂತ್ರವರ ಮಗಳಾದ ಕೀರ್ತನಾ ತಾಲೂಕು ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತಂದಿದ್ದಾರೆ.